ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ನಾನು ಭಾವಿಸ್ತಾ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಟಾಪಿಕ್ ಬಂದು ಕಾನ್ಷಿಯಸ್ ಆ್ಯಂಡ್ ಸಬ್ ಕಾನ್ಷಿಯಸ್ ಮೈಂಡ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಯಾವತ್ತಾರು ಯೋಚನೆ ಮಾಡಿದ್ದೀರಾ, ಸಮ್ ಸಿಚುವೇಶನ್ಸ್ ರಿಪೀಟೆಡ್ ಆಗಿ ಆಗ್ತಾ ಇರುತ್ತೆ. ಅಟ್ ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್ ಆಗಿರುತ್ತೆ. ನೀವು ಯಾವಾಗ ಕಾನ್ಷಿಯಸ್ ಆ್ಯಂಡ್ ಸಬ್ ಕಾನ್ಷಿಯಸ್ ಮೈಂಡ್ ಬಗ್ಗೆ ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಲೈಫಲ್ಲಿ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ, ಆವಾಗ ನಿಮಗೆ ಇಷ್ಟ ಬಂದಂಗೆ, ಇಟ್ ಮೇ ಬಿ ಜಾಬ್, ಇಟ್ ಮೇ ಬಿ ಹೋಮ್, ದ ವೇ ಯು ವಾಂಟೆಡ್ ಟು ಲೀವ್. ಸೊ ಇದೆಲ್ಲನೂ ನಿಮ್ಗೇನೇನು ಇಷ್ಟ, ಯಾವುದೆಲ್ಲ ಡ್ರೀಮ್ಸ್ ಇದೆ, ಅದನ್ನೆಲ್ಲ ನೀವು ಕನ್ಸಿಡರ್ ಮಾಡ್ಕೊಂಡು ಫಸ್ಟ್ ನಾವು ಕಾನ್ಷಿಯಸ್ ಮೈಂಡ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್. ಆ್ಯಸ್ ಕಾನ್ಷಿಯಸ್ ಬಂದು ಸೈನಿಕ ಅಂತ ಅಂದ್ಬಿಟ್ಟು ಲೈಕ್ ನಿಮ್ಮ ಅಂಡರ್ಸ್ಟ್ಯಾಂಡಿಗೆ ನಾನು ಕೊಡ್ತಾ ಇದ್ದೀನಿ, ಸರಿನಾ? ಸಬ್ ಕಾನ್ಷಿಯಸ್ ಮೈಂಡ್ ಬಂದು ರಾಜ ಅಂತ ಅಂದ್ಕೊಳ್ಳೋಣ. ಸೈನಿಕದು ಏನೇನು ಗುಣಗಳನ್ನ ನಾನು ನಿಮ್ಗೆ ಹೇಳ್ತಾ ಬರ್ತೀನಿ. ಸೊ ಅದು ಅವನ ಗುಣಗಳಾಗಿರುತ್ತೆ. ಸಬ್ ಕಾನ್ಷಿಯಸ್ ಮೈಂಡ್ ಬಂದು ರಾಜ ಅಂತ ಅಂದ್ಕೊಳ್ಳೋಣ. ಸೊ ಅವನ ಗುಣಗಳು ಏನೇನಂತ ಹೇಳ್ಕೊಂಡು ಬರ್ತೀನಿ. ಸೊ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ನ ಬೆಟರ್ ವೇ. ನಿಮ್ಗೆಲ್ಲರಿಗೂ ಗೊತ್ತಿರಂಗೆ ರಾಜ ಮತ್ತು ಸೈನಿಕ ಅಂತ ಬಂದಾಗ ರಾಜ ಏನು ಹೇಳ್ತಾನೋ ಅದನ್ನು ಸೈನಿಕರು ಮಾಡಬೇಕು, ಕರೆಕ್ಟಾ? ಸೊ ಸೈನಿಕನ ಗುಣಗಳು ಏನಂತಂದರೆ ರಾಜ ಏನು ಹೇಳ್ತಾನೆ ಅದನ್ನು ಕೇಳೋದು. ಫಾರ್ ಎಕ್ಸಾಂಪಲ್, ರಾಜ ಹೇಳ್ತಾನೆ ಸೈನಿಕಗೆ, ಈ ಕೆಲಸ ನೀನು ಹೋಗಿ ಮಾಡು, ಇದು ತುಂಬ ಇಂಪಾರ್ಟೆಂಟ್ ಅಂತ ಹೇಳೋದು ರಾಜ ಆಗಿರ್ತಾನೆ. ಬಟ್ ಸೈನಿಕ ಇದ್ದವನು ಅದನ್ನು ಆ್ಯಕ್ಷನ್ ರೂಪದಲ್ಲಿ ರಾಜ ಏನು ಹೇಳಿರ್ತಾನೆ ಅದನ್ನು ನಡ್ಕೊಂಡು ಹೋಗೋದು, ಕರೆಕ್ಟಾ? ಸೊ ಅದು ಆ್ಯಕ್ಷನ್ ಆಗುತ್ತೆ. ಸೊ ಮೇನ್ ಪಾಯಿಂಟ್ ಇಲ್ಲಿ ಬಂದು ಸೈನಿಕರು ಅಂದರೆ ಕಾನ್ಷಿಯಸ್ ಮೈಂಡ್ ಬಂದು ಆ್ಯಕ್ಷನ್ ಮೇಲೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಟ್ರಾಫಿಕಲ್ಲಿ ನೀವು ಗಾಡಿ ಓಡಿಸ್ತಾ ಇರ್ತೀರ ಅಂದ್ಕೊಳ್ಳಿ. ಟ್ರಾಫಿಕ್ ಬಂದಾಗ ನೀವೇನು ಮಾಡ್ತೀರಾ? ರೆಡ್ ಬಂತು ಅಂದಿದ ತಕ್ಷಣ ನೀವು ಸ್ಟಾಪ್ ಮಾಡ್ತೀರಾ, ಗ್ರೀನ್ ಬಂತು ಅಂದಿದ ತಕ್ಷಣ ನೀವು ಹೋಗ್ತೀರಾ. ಸೊ ಅದೇ ಥರ ಅದೆಲ್ಲಿಂದ ಬರೋದು? ಕಾನ್ಷಿಯಸ್ ಮೈಂಡು ನಿಮಗೆ ವರ್ಕ್ ಆಗ್ತಿರೋದಲ್ಲಿ ಅಂದರೆ ಆ್ಯಕ್ಷನ್ಸ್ ರೂಪದಲ್ಲಿ. ಕಾನ್ಷಿಯಸ್ ಮೈಂಡ್ ಹೆಂಗೆ ಅಂತಂದರೆ ಡೈರೆಕ್ಷನ್ ಕೊಡೋದು, ವಿಲ್ ಪವರ್ ಹೆಂಗೆ ಅಂತಂದರೆ ಓಕೆ ಇದು ನಾನು ಮಾಡಬೇಕು ಅಂತ ಅನ್ನೋದಾಗಿರ್ಬೋದು. ಡಿಸಿಷನ್ಸ್ ತೊಗೊಳ್ಳೋದು, ಓಕೆ ಈ ಡಿಸಿಷನ್ ನಾನು ತೊಗೊಂಡಿದ್ದೀನಿ, ಐ ಹ್ಯಾವ್ ಟು ಡೂ ಆ್ಯಂಡ್ ಪುಟ್ ಇನ್ ಟು ಆ್ಯಕ್ಷನ್. ಅಗೇನ್ ಆ್ಯಕ್ಷನ್ ಬಂತು. ಒಂದು ಗೋಲ್ ಇಟ್ಕೊಳ್ಳೋದು, ಲೈಕ್ ಇವಾಗ ಒಂದು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದ್ಕೊಳ್ಳಿ. ಸೊ ಅದು ಆ ಗೋಲ್ನ ನೀವು ಅಚೀವ್ ಮಾಡೋಕ್ಕೆ ಒಂದಷ್ಟು ಪಾಯಿಂಟ್ಸ್ ಬರ್ಕೊತೀರಾ. ಸೊ ಆ ಪಾಯಿಂಟ್ಸ್ ಬರ್ಕೊಳ್ಳೋದನ್ನೇ ಕಾನ್ಷಿಯಸ್ ಮೈಂಡು. ಸೊ ಬೇಸಿಕಲಿ ಅನಲೈಸ್ ಮಾಡೋದು, ಬಿಹೇವಿಯರ್ ಆಗಿರ್ಬೋದು, ನೀವು ಸ್ಟ್ರಾಟಜೀಸ್ ಮಾಡೋದಾಗಿರ್ಬೋದು, ಪ್ಲ್ಯಾನ್ಸ್ ಮಾಡೋದಾಗಿರ್ಬೋದು. ಸೊ ಇಂಥದ್ದೆಲ್ಲ ಬಂದು ಕಾನ್ಷಿಯಸ್ ಮೈಂಡೇ ಮಾಡುತ್ತೆ. ಕಾನ್ಷಿಯಸ್ ಮೈಂಡು ಏನೇನು ಅನ್ನೋದು ನಿಮ್ಗೆ ಅರ್ಥ ಆಯಿತು. ಅದು ಏನಕ್ಕೆ ಯೂಸ್ ಮಾಡ್ತೀವಿ, ಯಾವ ಸಿಚುವೇಷನಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ನಿಮಗೆ ಗೊತ್ತಾಯಿತು. ಬಟ್ ಇವಾಗ ಕಿಂಗ್ ಏನು ಮಾಡ್ತಾನೆ, ಕಿಂಗ್ ಕ್ವಾಲಿಟೀಸ್ ಏನು, ಕಿಂಗ್ ಏನು ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋಣ. ಸೊ ರಾಜ ಇದ್ದವನು ನಿಮಗೆ ಗೊತ್ತಿರೋ ವಿಷಯ, ಅವನು ಆರ್ಡರ್ ಮಾಡ್ತಾನೆ, ಯು ಹ್ಯಾವ್ ಟು ಡೂ ದಿಸ್, ಇದನ್ನ ನೀನು ಮಾಡಬೇಕು. ಅದೇ ಥರ ಸಬ್ ಕಾನ್ಷಿಯಸ್ ಮೈಂಡು ನಮ್ಮ ಬ್ರೈನಲ್ಲಿ 90% ನಮ್ಮ ಜೀವನ ಪ್ರತಿದಿನ ನಾವು ಏನು ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು 10% ಬಂದು ಕಾನ್ಷಿಯಸ್ ಮೈಂಡು. ಸಬ್ ಕಾನ್ಷಿಯಸ್ ಮೈಂಡ್ ಕ್ವಾಲಿಟೀಸ್ ಏನು ಅಂತಂದರೆ ಎಮೋಷನ್ಸ್ ಆಗಿರ್ಬೋದು, ಪರ್ಸ್ನಲ್ ಬಿಲೀಫ್ಸ್ ನಾವು ಇಟ್ಕೊಂಡಿರೋದಾಗಿರ್ಬೋದು, ಸೆಲ್ಫ್ ಇಮೇಜ್ ಆಗಿರ್ಬೋದು, ನಮ್ಮನ್ನ ನಾವು ಯಾವ ಥರ ನೋಡ್ತಾ ಇದ್ವಿ ಫ್ರಮ್ ಅರ್ಲಿ ಲೈಫ್ ಎಕ್ಸ್ಪೀರಿಯನ್ಸ್, ಅಲ್ಲಿಂದ ಇಲ್ಲಿ ತನಕ ನಾವು ನಮಗೆ ಯಾವ ಥರ ನಮ್ಮನ್ನ ನಾವು ನೋಡ್ತಾ ಇದ್ದೀವಿ ಅನ್ನೋದನ್ನು. ಲಾಂಗ್ ಟರ್ಮ್ ಮೆಮ್ರಿ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಲೈಕ್ ಒಂದು ಸೀನ್ಸ್ ಆಗಿರ್ಬೋದು, ಅಥವಾ ನೀವು ಯಾವ್ದಾದ್ರು ಒಂದು ಮೆಮ್ರಿ ನಿಮಗೆ ತಲೆಯಲ್ಲೇ ಇರುತ್ತೆ. ಯಾಕೆ? ಅದು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ರೆಕಾರ್ಡ್ ಮಾಡ್ಕೊಂಡಿರೋದು, ಸರಿನಾ? ಸೊ ಹಾಗಾಗಿ ಲಾಂಗ್ ಟರ್ಮ್ ಮೆಮ್ರಿ ಆಗುತ್ತೆ. ಬಟ್ ಕಾನ್ಷಿಯಸ್ ಮೈಂಡ್ಗೆ ಬಂದಾಗ ಅದು ಶಾರ್ಟ್ ಟರ್ಮ್ ಮೆಮ್ರಿ ಕಲೆಕ್ಟ್ ಮಾಡ್ಕೊಂಡಿರುತ್ತೆ. ಅದು ಹೆಂಗೆ ಅಂತ ಅಂದರೆ ಎಮೋಷ್ನಲ್ ಲೆಸ್ ಆಗಿ ನೀವಷ್ಟು ಪ್ರಾಮುಖ್ಯತೆ ಕೊಟ್ಟಿರಲ್ವೋ ಅದು ಬಂದು ಕಾನ್ಷಿಯಸ್ಸಲ್ಲಿರುತ್ತೆ. ಬಟ್ ಸಬ್ ಕಾನ್ಷಿಯಸ್ ಮೈಂಡ್ ಬಂದು ಎಮೋಷ್ನಲ್ ಅಟ್ಯಾಚ್ ಆಗಿರುತ್ತೆ. ಕಾನ್ಫಿಡೆನ್ಸ್ ಮತ್ತು ಸೆಲ್ಫ್ ವರ್ತ್, ಇಮ್ಯಾಜಿನೇಷನ್ಸ್ ತುಂಬ ಭಯ ಪಡ್ಕೊಳ್ಳೋದಾಗಿರ್ಬೋದು, ಪ್ರತಿದಿನ ಏನೇನು ಹ್ಯಾಬಿಟ್ಸ್ ಇಟ್ಕೊಂಡಿದ್ದೀರಾ. ಸಬ್ ಕಾನ್ಷಿಯಸ್ ಮೈಂಡ್ ಬಗ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, ಆಯಿತಾ? ಸೊ ನೀವು ಮೂವಿ ಥಿಯೇಟರ್ ಆಗಿರ್ಬೋದು, ಮನೇಲಿ ಕುತ್ಕೊಂಡು ಮೂವಿ ನೋಡ್ತಾ ಇರೋದಾಗಿರ್ಬೋದು, ಅಥವಾ ಇದೇ ಒಂದು ಸೀನ್ ನೋಡ್ತಾ ಇದ್ದೀರಾ ಅಂತ ಬಂದಾಗ, ಸೊ ಅಲ್ಲಿ ಯಾರು ಎಮೋಷ್ನಲಿ ಒಂದು ಡೈಲಾಗ್ಸ್ ಬಂದಿರ್ಬೋದು. ಅವಾಗ ಇವತ್ತು ವಿ ನ್ಯೂ ದಟ್ ಅದು ಆ್ಯಕ್ಟಿಂಗ್ ಅಂತ ನಿಮಗೆ ಗೊತ್ತಿದ್ರೂ ಕೂಡ ಕಣ್ಣಲ್ಲಿ ನೀರು ಬರುತ್ತೆ.
ಬಿಕಾಸ್ ಅಲ್ಲಿನೂ ನಡೀತಾ ಇದೆ, ಆ ಥರ ಆಗಬಾರ್ದಿತ್ತು ಬಟ್ ಅಲ್ಲಿ ಮೂವಿಲಿ ನಡೀತಾ ಇದೆ ಅಂತ ನಿಮಗೆ ಆ ಥರ ಗೊತ್ತಾಗಿ ನೀವು ಅದ್ರ ಆ ಮೂವಿಲಿ ನೀವು ತುಂಬ ಇನ್ವಾಲ್ವ್ ಆಗಿರೋದಕ್ಕೆ ಅಲ್ಲಿರೋ ಬರ್ತಿರೋ ಎಮೋಷನ್ಸ್ ಸೀನಿಗೆ ಕಣ್ಣಲ್ಲಿ ನೀರು ಬರೋದಾಗಿರ್ಬೋದು, ತುಂಬ ಬೇಜಾರು ಮಾಡ್ಕೊಳ್ಳೋದಾಗಿರ್ಬೋದು, ಆ ಥರ ಆಗುತ್ತೆ. ಈವಂತೂ ನಿಮಗೆ ಅದು ಆ್ಯಕ್ಟಿಂಗ್ ಅಂತ ಗೊತ್ತಿದ್ರು ಕೂಡ. ಯಾಕೆ ಅಂತಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಅದು ಸತ್ಯ ಯಾವುದು ಸುಳ್ಳು ಅನ್ನೋದು ಗೊತ್ತಿಲ್ಲ. ಓಕೆ, ಅದಕ್ಕೆ ಗೊತ್ತಿರೋದು ಒಂದೇ, ಕಾನ್ಷಿಯಸ್ ಮೈಂಡ್ ನೋಡ್ತಾ ಇದೆ ಏನೇನು ನಡೀತಾ ಇದೆ ನನ್ನ ಲೈಫಲ್ಲಿ, ನಾವೇನೇನು ನೋಡ್ತಾ ಇದೀವಿ ಅದೆಲ್ಲ ನಿಜ ಅಂತ ಅಂದ್ಕೊಳ್ಳೋದು ಒಂದೇ ಗೊತ್ತಿರೋದು ಸಬ್ಕಾನ್ಷಿಯಸ್ ಮೈಂಡಿಗೆ. ಓಕೆ, ಹಾಗಾಗಿ ನಮಗೆ ಕಣ್ಣೀರು ಬರುತ್ತೆ ಆ್ಯಸ್ ಅಫ್ ಇಟ್ ಈಸ್ ಹ್ಯಾಪನಿಂಗ್ ಫಾರ್ ಹಸ್ ಇನ್ ಅವರ್ ಲೈಫ್. ಓಕೆ, ಆ್ಯಂಡ್ ಇನ್ನೊಂದು ನೀವು ಕೇಳ್ಬೋದು, ಓಕೆ ಸಬ್ಕಾನ್ಷಿಯಸ್ ಮೈಂಡು ಅದು ನಿಜ ಅಂತ ಅಂದ್ಕೊಂಡು ನಮಗೆ ಎಮೋಷ್ನಲ್ ಆಗ್ತೀವಿ ನಾವು, ಸೊ ದಟ್ ಅದು ಇವಾಗ ನನ್ನ ಲೈಫಲ್ಲಿ ಆಗ್ತಿದೆ ಅಂತ ಅಂದ್ಕೊಂಡಿದೆ, ಹಂಗಂದರೆ ನಾವು ಯಾವಾಗಲೂ ಹೀಗೇನೆ ಇರ್ತೀವ ಅಂತ ನೀವು ಕೇಳೋದಾದರೆ ನೋ. ಬಟ್ ಆ ಮೂಮೆಂಟ್ಗೆ ಆ ಥರ ಅಂದ್ಕೊಂಡಿರ್ತೀವಿ, ಬಟ್ ಯಾವಾಗ ಅದು ನಿಜ ಆಗುತ್ತೆ ಅಂತಂದರೆ ರಿಪೀಟಾಗಿ ನೀವು ವೈಲೆನ್ಸ್ ಮೂವೀಸ್ ನೋಡೋದಾಗಿರ್ಬೋದು, ಎಮೋಷ್ನಲ್ಸ್ ಮೂವೀಸ್ ಆಗಿರ್ಬೋದು. ಸೊ ಯಾವಾಗ ನೀವು ರಿಪೀಟೆಡ್ ಆಗಿ ನೆಗೆಟಿವ್ ಸೀನ್ಸ್ ನೋಡ್ತೀರಾ ಅವಾಗ ನಿಮ್ಮ ಲೈಫಲ್ಲಿ ಅದಾಗುತ್ತೆ. ಫಾರ್ ಎನಿಥಿಂಗ್ ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಸೀನ್ಸ್ ಆ್ಯಂಡ್ ಆಲ್ಸೋ ನೆಗೆಟಿವ್ ವರ್ಡ್ಸ್ ಯು ಸ್ಪೀಕ್ ಎವ್ರಿ ಡೇ, ಅದು ನಿಮಗೆ ಆಗಿರ್ಬೋದು ಅಥವಾ ಜನರಿಗೆ ನೀವು ಹೇಳೋದಾಗಿರ್ಬೋದು. ಆ್ಯಂಡ್ ನೆಗೆಟಿವ್ ಸೆಲ್ಫ್ ಟಾಕ್ಸ್ ರಿಪೀಟೆಡ್ ಆಗಿ ಐಮ್ ಟೆಲ್ಲಿಂಗ್ ಯು ಗೈಸ್, ರಿಪೀಟೆಡ್ ಆಗಿ ನೀವು ಯಾವುದನ್ನ, ಇಟ್ ಮೇ ಬಿ ನಾಟ್ ಓನ್ಲಿ ಮೂವೀಸ್, ಇಟ್ ಮೇ ಬಿ ಎನಿಥಿಂಗ್ ಇನ್ ಎನಿ ಸಿನಾರಿಯೋ, ನೀವೇನು ಮಾತಾಡ್ತೀರಾ, ನೀವೇನು ಯೋಚನೆ ಮಾಡ್ತೀರಾ, ರಿಪೀಟೆಡ್ ಆಗಿ ಇಟ್ ವಿಲ್ ಡೆಫಿನೆಟ್ಲಿ ಹ್ಯಾಪನ್ ಇನ್ ಯೋರ್ ಲೈಫ್. ಸೊ ಅದಕ್ಕೆ ಬಿಕಾಸ್ ಸಬ್ಕಾನ್ಷಿಯಸ್ ಮೈಂಡ್ಗೆ ಗೊತ್ತಿರೋದು ಒಂದೇ, ನೀವೇನೇನು ಜಾಸ್ತಿ ಥಿಂಕ್ ಮಾಡ್ತಾ ಇದ್ದೀರಾ ಅದು ಮಾತ್ರ ಸತ್ಯ. ಸೊ ಇಟ್ ವಿಲ್ ಕಮ್ ಇನ್ ಟು ಯೋರ್ ರಿಯಾಲಿಟಿ. ಸೊ ಅದಕ್ಕೆ ನೀವೇನು ಮಾಡಬೇಕು, ಆ ನೆಗೆಟಿವ್ ಥಾಟ್ಸ್, ಸೀನ್ಸ್, ಎಮೋಷನ್ಸ್, ವಾಟ್ ಎವರ್ ದ ಥಿಂಗ್ ಇಸ್, ಟರ್ನ್ ಇನ್ ಟು ಆ್ಯಸ್ ಪಾಸಿಟಿವ್ ಥಿಂಕಿಂಗ್. ಸೊ ಇಲ್ಲಿಗೆ ನನ್ನ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಐ ಲವ್ ಯು.